ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ಮಹಿಮೆಯ ನಾಮಕ್ಕೆ ಸ್ತೋತ್ರ. ಪ್ರೀತಿಯಾದ ದೇವರ ಮಕ್ಕಳೇ, ಮತ್ತೊಂದು ಈ ಮುಂಜಾನೆ ಸಮಯದಲ್ಲಿ ಮುಂಜಾನೆ ಮುತ್ತು ಎಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸ್ತಿದ್ದೇನೆ. ಮುಖ್ಯವಾಗಿ ನಿಮ್ಮ ಜೀವಿತಕ್ಕೆ ಈ ದಿನ ಮತ್ತು ದೇವರ ವಾಕ್ಯವನ್ನು ಹಂಚಲಿಕ್ಕೆ ಬಿಗ್ ಜೆ ತಂಡದವರು ಏರ್ಪಾಟು ಮಾಡಿರುವಂಥ ಈ ಅದ್ಭುತವಾದ ಕಾರ್ಯಕ್ರಮಕ್ಕಾಗಿ ನಿಜವಾಗಲೂ ದೇವರಿಗೆ ಸ್ತೋತ್ರ. ನಾನು ನಂಬುತ್ತೇನೆ, ಬೆಳಿಗ್ಗೆ ನಿನ್ನ ಜೀವಿತ ಆರಂಭವಾಗ್ತಿರುವಾಗಲೇ ದೇವರು ನಿನ್ನ ಸಂಗಡ ಮಾತನಾಡ್ತಾ ಇದ್ದಾನೆ. ಭಯಪಡಬೇಡ, ದೇವರು ಅದ್ಭುತಗಳನ್ನು ನಿಮ್ಮ ಜೀವನದಲ್ಲಿ ನಡೆಸ್ತಾನೆ. ಈ ದಿನ ಈ ಮುಂಜಾನೆ ಮತ್ತು ಕಾರ್ಯಕ್ರಮದಲ್ಲಿ ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಎಲ್ಲರ ಆದಿಕಾಂಡಕ್ಕೆ ಹೋಗೋಣ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ದೇವರ ವಾಕ್ಯವು ಹೀಗೆ ಹೇಳ್ತದೆ: ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ. ನಾವು ಇದನ್ನು ಇಂಗ್ಲಿಷ್ ಬೈಬಲ್ನಲ್ಲಿ ನಾವು ನೋಡ್ತಿರುವಾಗ ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವೆನ್ಸ್ ಆ್ಯಂಡ್ ಅರ್ತ್. ನಾವು ಮೊನ್ನೆ ಒಂದು ದಿವಸ ನಾನು ನೋಡಿ ಆದಿಯಲ್ಲಿ ದೇವರು ಎಂಬುದಾಗಿ ನಾನು ನಿಮಗೆ ಹೇಳಿದೆ. ಸೃಷ್ಟಿಯಲ್ಲಿ ಈ ಸೃಷ್ಟಿಯೇ ಇಲ್ಲದಿರುವಾಗ ದೇವರಿದ್ದ. ಸೊ ದೇವರು ಇರುವುದರಿಂದ ಇವೆಲ್ಲವೂ ಉಂಟಾಯಿತು ಎಂಬುದಾಗಿ ನಾನು ನಿಮ್ಮ ಹತ್ರ ಹಂಚಿಕೊಂಡೆ. ಸೊ ಅದಕ್ಕೆ ನಿನ್ನ ಜೀವನದಲ್ಲಿ ದೇವರು ಇರುವಂಥದ್ದು 0 ಆಗಿರುವಂಥ ನಿನ್ನ ಜೀವಿತದಿಂದ ಉನ್ನತಕ್ಕೆ ತಗೊಂಡು ಹೋಗ್ತದೆ. ಮತ್ತು ಈ ದಿನ ನಾವು ಏನು ವಾಕ್ಯ ನೋಡೋಣ, ಆದಿಯಲ್ಲಿ ದೇವರಿದ್ದ, ಇರುವಂಥ ದೇವರು ಏನು ಉಂಟು ಮಾಡಿದಂದರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು ಅಂತ. ನಾವು ಅದೇ ವಿಧವಾಗಿ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ನಾವು ನೋಡುವಾಗ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆದಿಯಲ್ಲಿ ವಾಕ್ಯಂಬ ಆತನು ದೇವರ ಬಳಿಯಲ್ಲಿ ಇದ್ದನು. ಸಮಸ್ತವು ಆತನ ಮೂಲಕ ಉಂಟಾಯಿತು, ಉಂಟಾದದ್ದು ಯಾವುದು ಕೂಡ ಆತನಿಲ್ಲದೆ ಉಂಟಾಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತಿರುವಾಗ ದೇವರು ಏನು ಮಾಡಿದಂದರೆ ಉಂಟು ಮಾಡಿದನು, ಅಥವಾ ಉಂಟು ಮಾಡಿದಂದರೆ ಸೃಷ್ಟಿ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಏನೇನು ಉಂಟು ಮಾಡಿದ್ದಾನೆ ದೇವರು? ಸಮಸ್ತವನ್ನು ಉಂಟು ಮಾಡಿದ್ದು ಎಲ್ಲವೂ ಆತನಿಂದ ಆತನಿಗಾಗಿ ಉಂಟಾದವು ಎಂಬುದಾಗಿ. ನಾವಿನ್ನು ಕೊಲಸ್ಸಿ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ನಾವು ನೋಡುವಾಗ ಏನಂದರೆ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳು, ಅಧಿಕಾರಿಗಳು ಎಲ್ಲವೂ ಆತನಿಂದಲೇ ಆತನಿಗೋಸ್ಕರ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರು ಎಂಬುವನು ಯಾರಂದರೆ ಆತನು ಏನೂ ಇಲ್ಲದತ್ರ ಸಮಸ್ತವನ್ನು ಉಂಟು ಮಾಡಲು ಶಕ್ತನಾಗಿರುವಂಥ ಆತನಾಗಿದ್ದಾನೆ. ಸೊ ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದ್ದು ಒಂದಾದರೂ ಉಂಟು. ದೇವರಿಗೆ ಅಸಾಧ್ಯವಾದದ್ದೆಂಬುದು ಒಂದೂ ಇಲ್ಲ. ಅದೇ ಸಮಯದಲ್ಲಿ ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕಾದ ಒಂದು ಪ್ರಾಮುಖ್ಯವಾದ ಸಂಗತಿ ಏನೆಂದರೆ, ದೇವರು ಮಾತ್ರ ಉಂಟು ಮಾಡಲು ಶಕ್ತನಾದವನು. ದೇವರು ಮಾತ್ರ ಏನು ಮಾಡೋನು? ಸೃಷ್ಟಿ ಮಾಡಲು ಶಕ್ತನಾಗಿರುವಂಥವನು ಅಂತ. ಸೃಷ್ಟಿ ಅಂದರೆ ಏನು ಅಂತ ನಾವು ನೋಡುವಾಗ, ಬೈಬಲ್ ನಾವು ನೋಡಿ ಸೃಷ್ಟಿ ಎಂಬುದಾಗಿ ನಾವು ನೋಡುವಾಗ ಇಲ್ಲದೇ ಇರುವಂಥ ಒಂದು ಸಂಗತಿಯನ್ನು, ಇಲ್ಲದೇ ಇಲ್ಲ, ಅದರ ಬಗ್ಗೆ ನಮಗೆ ಯೋಚನೆ ಕೂಡ ಇರೋದಿಲ್ಲ. ಅದು ಇಲ್ಲದರಿಂದ ನಮಗೆ ಯೋಚನೆ ಇಲ್ಲ. ಈಗ ಉದಾಹರಣೆ, ನಾವು ಈ ಕಪ್ಪಿದೆ, ಈ ಕಪ್ಪು ಇವಾಗ ಆಲ್ರೆಡಿ ಸೃಷ್ಟಿಯಲ್ಲಿರುವುದರಿಂದ ಇದು ಕಪ್ಪು ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಈ ಕಪ್ಪು ಎಂಬುದೇ ಇಲ್ಲದೇ ಇರುವಾಗ ನಾವು ಕಪ್ಪನ್ನು ಊಹೆ ಮಾಡಿಕೊಳ್ಳೋದು ಕೂಡ ಕಷ್ಟ. ಸೊ ಅದೇ ವಿಧವಾಗಿ ಈ ಸೃಷ್ಟಿಯಲ್ಲಿ ಏನೂ ಇಲ್ಲದಿರುವಾಗ ದೇವರಿದ್ದ. ದೇವರು ಇರುವಂಥ ದೇವರು ಏನು ಮಾಡ್ದ? ಸೃಷ್ಟಿ ಮಾಡಿದ ಅಂತ ನಾವು ನೋಡಿದ್ವಿ. ಸೃಷ್ಟಿ ಅಂದರೆ ಅರ್ಥವೇನೆಂದರೆ ಯಾರ ಸಹಾಯವನ್ನು ತಗೊಳ್ಳದೆ, ಯಾವ ವಸ್ತುಗಳನ್ನು ಉಪಯೋಗಿಸಿಕೊಳ್ಳದೆ, ತನ್ನ ಒಳಗೆ ಇರುವಂಥ ಸೃಜನಾತ್ಮಕ ಶಕ್ತಿಯಿಂದ ಒಂದು ಸಂಗತಿಯನ್ನು ಉಂಟು ಮಾಡುವುದನ್ನು ಸೃಷ್ಟಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೈಬಲ್ ಗ್ರಂಥದಲ್ಲಿ ನಾವು ನೋಡಿ, ದೇವರು ಸೃಷ್ಟಿ ಮಾಡಿದನು ಅಂದರೆ ಆತನು ಯಾರ ಸಹಾಯವನ್ನು ತಗೊಳ್ಳಿಲ್ಲ, ಯಾವುದನ್ನು ಉಪಯೋಗಿಸಲಿಲ್ಲ, ಆತನಲ್ಲಿರುವ ಪ್ರಭಾವದಿಂದ ಆತನೇ ಮಾಡಿಬಿಟ್ಟ ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಸೊ
ಆದರೆ ಮನುಷ್ಯನು ನಾವು ನೋಡ್ತೀವಿ, ಮನುಷ್ಯನು ಎಷ್ಟು ದೊಡ್ಡ ಜ್ಞಾನಿ ಆಗಲಿ, ಅವನು ಎಷ್ಟು ದೊಡ್ಡ ಸಂಗತಿಗಳನ್ನು ಸಾಧಿಸಿದವನು ಆಗಿದ್ದರೂ ಕೂಡ ಅವನು ಸೃಷ್ಟಿ ಮಾಡಿದನು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಸೃಷ್ಟಿ ಮಾಡುವಂಥದ್ದು ಅಂತ ಹೇಳಿದರೆ ಯಾರ ಸಹಾಯವನ್ನು ತಗೊಳ್ಳಬಾರ್ದು, ಯಾವುದನ್ನು ಉಪಯೋಗಿಸಬಾರ್ದು. ಸೊ ಅದೇ ವಿಧವಾಗಿ ನಾವು ನೋಡುವಾಗ ಮನುಷ್ಯನನ್ನು ನಾವು ನೋಡ್ತಿರುವಾಗ ಮನುಷ್ಯನಾಗಿರುವಂಥ ನಾವು ಬಂದಿದ್ದೇವೆ ಅಂತ ನಮ್ಮಷ್ಟಿಗೆ ನಾವು ಉಂಟಾದವರಲ್ಲ, ನಾವು ದೇವರಿಂದ ಉಂಟಾದವರು. ಅದಕ್ಕೆ ದೇವರಿಂದ ಉಂಟಾದ ನಾವುಗಳು ಏನು ಮಾಡಿದರೂ ಸೃಷ್ಟಿ ಎಂಬುದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಮನುಷ್ಯನು ಮಾತ್ರ ದೇವರು ಸೃಷ್ಟಿ ಮಾಡಬಲ್ಲ, ಮನುಷ್ಯರು ಮಾಡಬಲ್ಲ. ಅದಕ್ಕೆ ನಾವು ನೋಡ್ತೀವಿ ಈ ದಿನ ಈ ಲೋಕದಲ್ಲಿ ನಾವು ಅನೇಕವಾದ ಟೆಕ್ನಾಲಜಿ ಬೆಳೆದಿದೆ ಮತ್ತು ನಾವು ಅನೇಕವಾದ ವಸ್ತುಗಳನ್ನು ನಾವು ನೋಡ್ತೀವಿ. ವಸ್ತುಗಳನ್ನು ನೋಡುವಾಗ ಎಲ್ಲಿ ಆದರೂ ನೀವು ಕ್ರಿಯೇಟೆಡ್ ಬೈ ಇನ್ ಚೈನಾ ಅಂತ ನೋಡಿದ್ದೀರಾ? ನೀವು ನೋಡಿದ್ದೀರಾ ಎಲ್ಲಾದರೂ? ಅಥವಾ ಒಂದು ವಾಚ್ನಲ್ಲಿ ಕ್ರಿಯೇಟೆಡ್ ಇನ್ ಜಪಾನ್ ಅಂತ ನೋಡಿದ್ದೀರಾ? ಕ್ರಿಯೇಟೆಡ್ ಇನ್ USA ಅಂತ ಎಲ್ಲಾದರೂ ನೋಡ್ತೀರಾ? ಎಲ್ಲೆಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಾರು ಕೂಡ ಏನು ಮಾಡೋಕ್ಕಾಗಲ್ಲ, ಕ್ರಿಯೇಟ್ ಮಾಡ್ಲಿಕ್ಕಾಗಲ್ಲ. ದೇ ಕ್ಯಾನ್ ಮೇಡ್, ಅವ್ರೇನು ಮಾಡ್ಬೋದು, ಮಾಡ್ಬೋದು. ಅಂದರೆ ಅವ್ರು ಏನೇ ಮಾಡಲಿ, ಮನುಷ್ಯನ ಏನೇ ಏನು ಮಾಡಲಿ, ಅವನು ಯಾರೊಳಗಿಂದ ಇರೋ ತಗೋಬೇಕು. ಸೃಷ್ಟಿಯಲ್ಲಿರುವಂಥ ಸಂಗತಿಗಳನ್ನು ಉಪಯೋಗಿಸೇ ಒಂದು ಸಂಗತಿಯನ್ನು ಮಾಡಬಲ್ಲನಾಗಲಿ, ತನ್ನ ಒಳಗಿರುವಂಥ ಸೃಜನಾತ್ಮಕ ಶಕ್ತಿ ಇಲ್ಲ. ಆದರೆ ದೇವರಿಗೆ ಏನೂ ಇಲ್ಲದರಿಂದ ಸಮಸ್ತವನ್ನು ಉಂಟು ಮಾಡಿದ. ಸೊ ಆದ್ದರಿಂದ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಈ ದಿನ ದೇವರು ಎಂಬ ಆತನನ್ನು ನಾವು ನೋಡುವಾಗ ಆತನು ಎಂಥಾತನು ಅಂತಾಗಿದ್ದಾನಂದರೆ ಆತನು ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ಆತನಾಗಿದ್ದಾನೆ. ಮನುಷ್ಯನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಮನುಷ್ಯನ ಕ್ರಿಯೇಟೆಡ್, ಮನುಷ್ಯನ್ ಮೇಡ್ ಇನ್ ಚೈನಾ, ಮೇಡ್ ಇನ್ ಜಪಾನ್, ಮೇಡ್ ಇನ್ USA ಎಂಬುದನ್ನೇ ನಾವು ನೋಡ್ತೇವೆ. ಸೊ ಆದ್ದರಿಂದ ನಮ್ಮ ದೇವರನ್ನು ನಾವು ಏನು ನೋಡ್ತೀವಿ ಅಂದರೆ ಸಮಸ್ತವನ್ನು ಸೃಷ್ಟಿ ಇಲ್ಲದಿದ್ದರೂ ಕೂಡ ಅಲ್ಲಿ ಆತನು ಸೃಷ್ಟಿ ಮಾಡಲಿಕ್ಕೆ ಶಕ್ತನು. ಆದರೆ ಬೈಬಲ್ ವಾಕ್ಯ ಹೇಳ್ತೈತೆ ಆತನು ಇವತ್ತು ಇವತ್ತು ಯಾವತ್ತು ಕೂಡ ಏನಾಗಿದ್ದಾನೆ, ಒಂದೇ ರೀತಿಯಲ್ಲಿದ್ದಾನೆ, ಏಕ ರೀತಿಯಲ್ಲಿದ್ದಾನೆ. ಆತನಲ್ಲಿ ವ್ಯತ್ಯಾಸದ ಸೂಚನೆಗಳಿಲ್ಲ. ಇವತ್ತು ಕೂಡ ಆತನೇನು ಮಾಡಬಲ್ಲ, ಸೃಷ್ಟಿ ಮಾಡಲು ಶಕ್ತನಾಗಿದ್ದಾನೆ. ಅದಕ್ಕೆ ಒಬ್ಬ ದೇವರ ಸೇವಕನಿಗೆ ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ ಒಂದು ಮಾತು ಹೇಳ್ತೈತೆ ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ ನಾವು ನೋಡೋಣ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ನೋಡಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಆಸ್ಕ್ ಅಂಡ್ ಇಟ್ ಶೆಲ್ ಬಿ ಗಿವನ್ ಅಂಟು ಯು ಅಂತೇಳಿ ಒಬ್ಬ ಸೇವಕನ ಹೇಳ್ತಾನೆ. ಆಸ್ಕ್, ದೇವರ ಕೇಳ್ರಿ, ಆಸ್ಕ್ ಅಂಡ್ ಇಟ್ ಶೆಲ್ ಬಿ ಗಿವನ್ ಅಂಟು ಯು, ಆಸ್ಕ್ ಇಟ್ ಶೆಲ್ ಬಿ ಮೇಡ್ ಫಾರ್ ಯು, ಆಸ್ಕ್ ಇಟ್ ಶೆಲ್ ಬಿ ಕ್ರಿಯೇಟೆಡ್ ಫಾರ್ ಯು. ಅಂದರೆ ನಾವು, ಯಾಕಂದರೆ ಈ ಸೃಷ್ಟಿಯನ್ನು, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂಥ ದೇವನಂತೆ ತನ್ನ ಮಕ್ಕಳಿಗೆ ಏನು ಕೇಳಿದರೂ ಅದನ್ನು ಕೊಡಲಿಕ್ಕೆ ಆತನ ಶಕ್ತನಂತೆ. ಆತನು ಏನು ಮಾಡಬಲ್ಲ ಅಂದರೆ, ಒಂದು ವೇಳೆ ಇಲ್ಲದಿದ್ದನ್ನು ಮನುಷ್ಯನ ಸೃಷ್ಟಿ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಇಲ್ಲದಿದ್ದರೂ ಕೂಡ ಆತನು ಏನು ಮಾಡಬಲ್ಲ, ನಮಗಾಗಿ ಕಾರ್ಯಗಳನ್ನು ಮಾಡಬಲ್ಲ. ಅದಕ್ಕೆ ಈ ದಿನ ವಿಶ್ವಾಸಿಗಳಾಗಿರುವಂಥ ನಾವು ಬೈಬಲ್ ಗ್ರಂಥದಲ್ಲಿ ನಾವು ನೋಡ್ತಿರುವಾಗ ದೇವರು ಇಸ್ರಾಯೇಲರ ವಿಷಯದಲ್ಲಿ ನಾವು ನೋಡ್ತೇವೆ. ಇಸ್ರಾಯೇಲರನ್ನು ದೇವರು ಏನು ಮಾಡ್ತಾನೆ, ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರ್ತಾನೆ. ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬಂದ ನಂತರ ಮೊಟ್ಟ ಮೊದಲಾಗ ಅವರಿಗೆ ಎದುರಾಗೋದೇನು? ಕೆಂಪು ಸಮುದ್ರ. ಆ ಕೆಂಪು ಸಮುದ್ರ, ಅಲ್ಲಿ ಕೆಂಪು ಸಮುದ್ರ ಇದ್ದಾಗ ಮನುಷ್ಯನ ಹಾದಿ ಹೋಗ್ಲಿಕ್ಕೆ ಆಗ್ತದಾ? ಮನುಷ್ಯ ಹಾದಿ ಹೋಗ್ಲಿಕ್ಕಾಗಲ್ಲ. ಆದರೆ ದೇವರು ಮೋಶೆಗೆ ಹೇಳ್ತಾನೆ, ಸುಮ್ಮನೆ ಇದ್ದು ನಾನು ಮಾಡುವ ರಕ್ಷಣೆಯನ್ನು ನೋಡು, ನಾನು ಹೇಗೆ ರಕ್ಷಿಸ್ತೇನೋ ನೋಡು. ಹೇಗೆ ರಕ್ಷಿಸ್ತಾನೆ ಅಂತ ಹೇಳುವಾಗ ಹಿಂದೆ ನೋಡಿದ್ರೆ ಫರೋ ಸೈನ್ಯ, ಬದಿ ನೋಡಿದರೆ ದೊಡ್ಡ ಎತ್ತರವಾದ ಬೆಟ್ಟಗಳು, ಕಾಡು ಪ್ರದೇಶ, ಎದುರು ನೋಡಿದರೆ ಕೆಂಪು ಸಮುದ್ರ. ಈಗಿರುವಾಗ ಹೇಗೆ ಈ ಮಾರ್ಗವೇ ಇಲ್ಲ ಅವರಿಗೆ. ಆದರೆ ದೇವರು ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರೀತಿಯ ಸ್ನೇಹಿತರೆ, ಮಾರ್ಗವು ಇಲ್ಲದತ್ರ ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ಆತನು ನಾನು ನಂಬ್ತೇನೆ, ಆತನ ಜನರಿಗಾಗಿ ಮಾರ್ಗ ಇಲ್ಲದ ಥರದ ಮಾರ್ಗ ಮಾಡಿದ. ಅದಕ್ಕೆ ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೇವೆ, ಏನಂತ ನೋಡ್ತೇವೆ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ತಟ್ಟಿರಿ ನಿಮಗೆ ತೆರಿ. ಅಂದರೆ ಬೇಡಿಕೊಳ್ಳ್ರಿ, ನಮ್ಮ ದೇವರು ಏನಾದರೂ ಕೊಡಲಿಕ್ಕೆ ಶಕ್ತನ, ಇಲ್ಲದಿದ್ದರೂ ಇಲ್ಲ ಅಂತ ಯೋಚನೆ ಮಾಡಬೇಡ. ಹಿ ವಿಲ್ ಕ್ರಿಯೇಟ್ ಫಾರ್ ಯು. ಯಾಕೆ ಗೊತ್ತಾ? ಆತ ನಮ್ಮನ್ನು ಅಷ್ಟಾಗಿ ಪ್ರೀತಿ ಮಾಡಿದಂಥ ದೇವರಾಗಿದ್ದಾನೆ. ಅದಕ್ಕೆ ಬೈಬಲ್ ವಚನದಲ್ಲಿ ನಾವು ನೋಡ್ತೀವಲ್ಲ, ಇಲ್ಲ, ಅಲ್ಲಿ ಮಾರ್ಗವೇ ಇಲ್ಲ.
ಆತನೇನು ಮಾಡಿದ, ಮಾರ್ಗವನ್ನು ಉಂಟು ಮಾಡಿ ಇವತ್ತು ಕೂಡ ಇವತ್ತು ಅದನ್ನು ಯೋಚನೆ ಮಾಡುವಾಗ ನಾವು ಆಶ್ಚರ್ಯ ಆಗ್ತದೆ, ಹೇಗೆ ಕೆಂಪು ಸಮುದ್ರ ಮಾರ್ಗ ಮಾಡಿ ದಾರಿ ಬಿಟ್ಟುಬಿಡ್ತು. ಅಂದರೆ ಆತನು ಸೃಷ್ಟಿ ಮಾಡಿದ ಕೆಂಪು ಸಮುದ್ರ. ಆತನ ಹೇಳಿದ, ನಾನು ಅನ್ಕೊಳ್ತೀನಿ ಒಂದು ಸಾತಿ ದೇವರು ಸಮುದ್ರ ಕೇಳಿ, ಸಮುದ್ರವೇ ನೀನು ಇದಕ್ಕೇನು ಮಾಡು, ದಾರಿ ಬಿಡು ಅಂತ. ದಾರಿ ಬಂದ್ಬಿಡ್ತು. ಅದು ಕೂಡ ದಾರಿಯಲ್ಲೂ ನಡೀತಿರುವಾಗ ಕೆಸರಲ್ಲಿ ನಡೆದ್ರ, ಒಣ ನೆಲದಲ್ಲಿ ಹೇಗಂತೆ ಅಂದರೆ ಸಮುದ್ರದಲ್ಲಿ ಒಣ ನೆಲ ಇರ್ಲಿಕ್ಕೆ ಚಾನ್ಸ್ ಉಂಟಾ? ಈಗ ಮಳೆಗಾಲದಲ್ಲಿ ಮಳೆ ಬಂದಾಗ ನಾವು ಮಳೆ ನಿಂತು ಹೋದ್ಮೇಲೆ ಕೂಡ ಕೆಸರು ನೋಡ್ತೇವೆ, ಹೌದಾ? ಸಮುದ್ರ ಇರುವುದತ್ರ ಒಣ ನೆಲ ಇರಬೇಕಂದ್ರೆ ದೇವರು ಜಸ್ಟ್ ಸಮುದ್ರವನ್ನೇ ವಿಭಾಗ ಮಾಡಿದವನಲ್ಲ, ಆ ಸಮುದ್ರದ ಮಧ್ಯದಲ್ಲಿ ತನ್ನ ಜನರಿಗಾಗಿ ಏನು ಮಾಡ್ತಾನೆ, ಇಲ್ಲದ ದಾರಿಯನ್ನು ಆತನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನಮಗೆ ದೇವರು ಇರುವಂಥದ್ದು ಎಷ್ಟು ಭಾಗ್ಯಕರವಾದದಂದರೆ, ಬೆಳಗಿನ ಸಮಯದಲ್ಲಿ ನಿನ್ನ ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ, ಇನ್ನು ನನಗೆ ಯಾವ ಮಾರ್ಗವೂ ಇಲ್ಲ, ನಾನು ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯೋಚನೆ ಮಾಡ್ಬೋದು. ಆದರೆ ನಿನಗಾಗಿ ದೇವರು ಸೃಷ್ಟಿ ಮಾಡಲು ಏನಾಗಿದ್ದಾನೆ, ಶಕ್ತನಾಗಿದ್ದಾನೆ. ಅದಕ್ಕೆ ನೀನು ದೇವರಲ್ಲಿ ಭರವಸೆವಿಡು. ಸ್ವಾಮಿ, ನನಗಂತೂ ಸಾಧ್ಯವಿಲ್ಲ, ನೀನೇ ಮಾರ್ಗ ಮಾಡಬೇಕು. ನನಗೆ ಉದ್ಯೋಗ ಬರಲು ಸಾಧ್ಯವಿಲ್ಲ, ನೀನೇ ಮಾರ್ಗ ಮಾಡಬೇಕು. ಬೈಬಲ್ ವಚನದಲ್ಲಿ ನಾವು ನೋಡಿದ್ದೀವಿ ಈಗ ದೇವರು ಹೇಗೆ ಕೆಂಪು ಸಮುದ್ರ ವಿಭಾಗ ಮಾಡಿದನು. ಅದೇ ವಿಧವಾಗಿ ನಮ್ಮ ಚರ್ಚಿಗೆ ಒಬ್ಬ ಸಿಸ್ಟರ್ ಬರ್ತಿದ್ದರು. ಅವರ ಹೆಸರು ಪುಷ್ಪ ಅಂತ ಹೇಳ್ಬಿಟ್ಟು, ಆಂಧ್ರದವರು ಅವರು ಮೂಲತಃ. ಈಗ ಅವರು ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಊರುಗಳಲ್ಲಿ ಹೋಗಿದ್ದಾರೆ. ಅವರ ಮನೆಗೆ ನಾನು ಹೋಗ್ತಾ ಇರುವಾಗ ಅವರಿಗೆ ಮದುವೆ ಆಗಿ ಸುಮಾರು 8 ವರ್ಷ ಅಥವಾ ಎಷ್ಟು ವರ್ಷ ಆಗಿತ್ತು ಅವರಿಗೆ, 8 ವರ್ಷ 9 ವರ್ಷ ಆಯಿತು. ಅವರಿಗೆ ಮಕ್ಕಳಿಲ್ಲದಿರುವಾಗ ಡಾಕ್ಟರ್ ಹತ್ರ ಹೋಗಿದ್ದಾರೆ, ಅವನ ಪರೀಕ್ಷೆ ಮಾಡಿದ್ದಾರೆ. ಡಾಕ್ಟ್ರ್ ಹೇಳಿದ್ದಾರೆ ಏನಂತೆ, ನಿಮಗಿನ ಮಕ್ಕಳಾಗುವ ಚಾನ್ಸೇ ಇಲ್ಲ. ಆ ವಿಧವಾಗಿ ಅವರ ದೇಹದ ಪರಿಸ್ಥಿತಿ ಇದೆ, ಮಕ್ಕಳಾಗ್ಲಿಕ್ಕೆ ಚಾನ್ಸ್. ಅದಕ್ಕೆ ಅವರೇನು ಮಾಡ್ತಿದ್ದಾರೆ, ಮಕ್ಕಳಿಲ್ಲದಕ್ಕಿಂತಲೂ ಇದ್ದವರಿಗಿಂತಲೂ ಮಕ್ಕಳಿಲ್ಲದವಳೆ ಅವಳು ಧನ್ಯಳು, ಹಾಗೆ ಈಗ ಕೆಲವು ಮಾತುಗಳು ಅರ್ಥ ಮಾಡಿಕೊಳ್ಳಿದೆ. ಬೈಬಲ್ ವಾಕ್ಯ ಯಾಕೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಎಂಬ ಮಾತನ್ನು ಅರ್ಥ ಮಾಡಿಕೊಳ್ಳಿದೆ. ನಾನು ಹ್ಯಾಪಿ ಆಗಿದ್ದೇನೆ ಪಾಸ್ಟರ್, ನಾನು ಮಕ್ಕಳಿಲ್ಲದಿದ್ದರೂ ಹ್ಯಾಪಿ ಆಗಿದ್ದೇನೆ ಅಂತ. ಆದರೆ ನಾವು ಒಂದು ದಿವಸ ಅವ್ರ ಮನೆಗೆ ಹೋದಾಗ ನಾನು ಹೇಳಿ, ಸ್ವಾಮಿ, ಈ ಸಹೋದರಿಗೆ ಮಕ್ಕಳು ಬೇಕೆಂಬ ಆಶೆ ಬೇಕು, ಯಾಕಂದರೆ ನಿನ್ನಲ್ಲಿ ಆಶೆ ಇಲ್ಲದೆ ದೇವರು ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಪ್ರಾರ್ಥನೆ ಮಾಡಿದ್ವಿ. ನಾವು ಪ್ರಾರ್ಥನೆ ಮಾಡಿದಾಗ ನಿಮಗೆ ಗೊತ್ತಲ್ಲ, ಪ್ರಾರ್ಥನೆ ಮಾಡಿದಾಗ ಏನಾಯಿತು, ಪ್ರಾರ್ಥನೆ ಮಾಡಿ ಬಂದೆವು. ಒಂದು ದಿವಸ ಏನಾಯಿತು, ಆ ಸಿಸ್ಟರ್ ಗಂಡನ ಫ್ರೆಂಡ್ ಏನು ಮಾಡ್ದ, ಅವ್ರ ಮನೆಗೆ ಹೋಗುವಾಗ ಅವರ ಫ್ಯಾಮ್ಲಿನ ಕರ್ಕೊಂಡು ಹೋದ. ಆ ಫ್ಯಾಮ್ಲಿಯಲ್ಲಿ ಅವರ ಮುದ್ದು ಮಗನನ್ನು ನೋಡಿಬಿಟ್ಟು ಅವಳಿಗೆ ಏನಾಯಿತು, ಆ ಸಿಸ್ಟರ್ ಪುಷ್ಪ ಎಂಬ ಸಿಸ್ಟರ್ಗೆ ಆಶೆ ಆಯಿತು, ನನಗೆ ಕೂಡ ಇಂಥ ಮಗು ಇದ್ದರೆ ಎಷ್ಟು ಒಳ್ಳೆಯದಾಗ್ತದೆ ಅಂತ ಹೇಳ್ಬಿಟ್ಟು. ಯಾವಾಗ ಅವರಿಗೆ ಆಶೆ ಬಂತೋ ಕೇವಲ 2-3 ದಿವಸದಲ್ಲಿ ಅವರು ನಮಗೆ ಫೋನ್ ಮಾಡಿ ಏನು ಹೇಳಿದರು ಅಂದರೆ, ನಾನು ಸೌಖ್ಯ ಇಲ್ಲ, ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೆ, ಡಾಕ್ಟರು ನೀವು ಗರ್ಭಿಣಿ ಆಗಿದ್ದ ಹಾಗೆ ಕಾಣ್ತದೆ ಅಂತ ಹೇಳಲಿಕ್ಕೆ ಪ್ರಾರಂಭಿಸಿದೆ. ಯಾವ ಅದೇ ಡಾಕ್ಟ್ರ್ ಹೇಳಿದ್ರು ನಿಮಗೇನಾಗೋದಿಲ್ಲ, ಮಕ್ಕಳಾಗುವುದಿಲ್ಲ ಅಂತ. ಪ್ರೀತಿ ಆಸೆ ಹೇಗೆ ಸಾಧ್ಯ? ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಸಮಸ್ತವೂ ಆತನಿಂದ ಉಂಟಾಯಿತು, ಉಂಟಾದದ್ಯಾವುದು ಆತನಿಲ್ಲದೆ ಉಂಟಾಗಲಿಲ್ಲ. ಅದಕ್ಕೆ ಬೆಳಗಿನ ಸಮಯದಲ್ಲಿ ತಿಳ್ಕೊ, ಎಲ್ಲ ಮುಗಿದು ಹೋಯಿತು ಅಂತ ನೀನು ಯೋಚನೆ ಮಾಡ್ತಿದೆಯಾ? ದೇವರು ನಿನ್ನ ಜೀವನದಲ್ಲಿ ನಿನಗಾಗಿ ಸೃಷ್ಟಿ ಮಾಡಿ ಕೊಡಲು ಶಕ್ತನಾಗಿದ್ದಾನೆ. ಅದಕ್ಕೆ ಈ ದಿನ ಯೇಸು ಕ್ರಿಸ್ತನಲ್ಲಿ ಭರವಸೆವಿಡು. ನಿನಗಾಗಿ ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿವಸ ಎದ್ದು ಬಂದ ದೇವರು ನಿನಗೆ ಅದ್ಭುತ ಮಾಡಲು ಶಕ್ತನಾಗಿ ನಿಂತುಕೊಂಡಿದ್ದಾನೆ. ಈ ಮಾತುಗಳನ್ನು ನಂಬುತ್ತಿದೆಯಾ? ಈ ದಿನದ ನಿನ್ನ ಜೀವನದ ಪ್ರಾರಂಭ ಕ್ಷಣವೇ ಅದ್ಭುತದಿಂದ ಪ್ರಾರಂಭವಾಗ್ತದೆ ಎಂಬುದಾಗಿ ತಿಳ್ಕೊ. ದೇವರು ಈ ಮಾತುಗಳನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸುನಂದ ಸಿಸ್ಟರ್ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಅದ್ಭುತವಾದ ಈ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ಈ ದಿನ ಯೆಹೋವನಿಂದಲೇ ಉಂಟಾಗಿದೆ. ಈ ದಿನದಲ್ಲಿ ನಾವು ಉಲ್ಲಾಸಿಸಿ ಆನಂದಿಸೋಣ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತೈತೆ. ಪ್ರತಿ ದಿನವನ್ನು ನಮಗೆ ಕೊಟ್ಟಿರುವಂತಾತನೇ ಸ್ತೋತ್ರ. ಈ ದಿನದಲ್ಲಿ ಸ್ವಾಮಿ, ನಾವು ನಂಬಿರುವಂಥ, ನಮ್ಮನ್ನು ಸೃಷ್ಟಿ ಮಾಡಿರುವಂಥ, ನಮ್ಮಲ್ಲಿರುವಂಥ ನೀನು ಸ್ವಾಮಿ, ಇಲ್ಲದನ್ನು ಇರುವ ಹಾಗೆ ಕರೆಯುವಾತನು, ಏನೂ ಇಲ್ಲದಲ್ಲಿ ಎಲ್ಲವನ್ನು ಉಂಟು ಮಾಡಿರುವ ದೇವರು ಸ್ವಾಮಿ. ಆದ್ದರಿಂದ ನಮ್ಮ ಜೀವನದಲ್ಲಿ ಯಾವ ಕೊರತೆ ಬಗ್ಗೆ, ಯಾವ ಸಮಸ್ಯೆಗಳ ಬಗ್ಗೆ ನಾವು ಚಿಂತೆ ಮಾಡುವುದಿಲ್ಲ ಕರ್ತನೆ ಸ್ವಾಮಿ. ಬದಲಾಗಿ ಕರ್ತನೆ, ನಮ್ಮ ದೇವರು ಇಲ್ಲದನ್ನು ಇರುವ ಹಾಗೆ ಮಾಡುವಾತನು, ಮಾರ್ಗವಿಲ್ಲದಲ್ಲಿ ಮಾರ್ಗಗಳನ್ನು ಮಾಡುವಂಥ ಸರ್ವಶಕ್ತನಾಗಿದ್ದಾನೆ. ನಮ್ಮನ್ನು ಪ್ರೀತಿಸುವಾತನು ನಮ್ಮ ಈ ಕಾರ್ಯಗಳನ್ನೆಲ್ಲ ನೆರವೇರಿಸುತ್ತಾನೆ ಎಂಬಂಥ ಭರವಸೆದೊಂದಿಗೆ ಸ್ವಾಮಿ ನಾವು ನಮ್ಮ ಪ್ರಿಯ
ಪ್ರಿಯರು ಕರ್ತನೆ ಮುಂದೆ ನಡೆಯುವಂತೆ ಈ ದಿನವೆಲ್ಲ ಸ್ವಾಮಿ ನಿನ್ನ ಶುಭವು ಕೃಪೆ ಅವರ ನಿಂಬಾಲಿಸುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.